ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೇರಳೆ ಹಣ್ಣು ಆರೋಗ್ಯಕ್ಕೆ ಎಷ್ಟು ಮುಖ್ಯ, ಅತಿಯಾಗಿ ತಿಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಳೆಗಾಲದಲ್ಲಿ ಸಿಗುವ ನೇರಳೆ ಹಣ್ಣು ಕೇವಲ ರುಚಿಗಷ್ಟೇ ಅಲ್ಲ, ಆರೋಗ್ಯಕ್ಕೂ ತುಂಬ ಉಪಯುಕ್ತವಾಗಿದೆ. ನಮ್ಮ ಹಿರಿಯರು ಈ ಹಣ್ಣನ್ನು ಆರೋಗ್ಯದ ಭಂಡಾರ ಎಂದು ಕರೀತಿದ್ರು. ಆದರೆ ಯಾವುದೇ ಆಹಾರ ಮಿತಿ ಮೀರಿದರೆ ಹೇಗೆ ತೊಂದರೆ ಆಗುತ್ತೋ, ನೇರಳೆ ಹಣ್ಣು ಅದಕ್ಕೆ ಹೊರತಲ್ಲ. ನೇರಳೆ ಹಣ್ಣಿನ ಆರೋಗ್ಯಕರ ಲಾಭವನ್ನು ನೋಡೋದಾದರೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣಕ್ಕೆ ಸಹಕಾರಿ. ನೇರಳೆ ಹಣ್ಣಿನಲ್ಲಿ ಇರುವ ಕೆಲವು ಪೋಷಕಾಂಶಗಳು ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಇದರಲ್ಲಿರುವ ನಾರಿನಾಂಶವು ಹೊಟ್ಟೆಯ ಆರೋಗ್ಯವನ್ನು ಕಾಪಾಡಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಸ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ನೇರಳೆ ಹಣ್ಣಿನಲ್ಲಿರುವ ಪೋಷಕಾಂಶಗಳು ಹೃದಯದ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಕಾರಿ. ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ. ಇರುವುದರಿಂದ ಚರ್ಮದ ಆರೋಗ್ಯವನ್ನು ಕಾಪಾಡಿ ಯೌವನದ ಕಾಂತಿಯನ್ನು ಉಳಿಸಲು ಸಹಾಯ ಮಾಡುತ್ತೆ. ಅತಿಯಾದ ನೇರಳೆ ಹಣ್ಣು ತಿಂದರೆ ಏನಾಗುತ್ತೆ ಅಂದರೆ, ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣ. ಹೆಚ್ಚು ಪ್ರಮಾಣದಲ್ಲಿ ತಿಂದರೆ ಕೆಲವರಿಗೆ ಹೊಟ್ಟೆ ಉಬ್ಬರ, ಗ್ಯಾಸ್ ಅಥವಾ ಅಜೀರ್ಣದ ಸಮಸ್ಯೆ ಉಂಟಾಗಬಹುದು. ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗಬಹುದು. ವಿಶೇಷವಾಗಿ ಮಧುಮೇಹದ ಔಷಧಿಗಳನ್ನು ತೆಗೆದುಕೊಳ್ಳುವವರು ಅತಿಯಾಗಿ ಸೇವಿಸಿದರೆ ಸಕ್ಕರೆ ಮಟ್ಟ ಹೆಚ್ಚು ಕಡಿಮೆಯಾಗುವ ಸಾಧ್ಯತೆ ಇದೆ. ಗಂಟಲಲ್ಲಿ ಕಿರಿಕಿರಿ. ಕೆಲವರಿಗೆ ಹೆಚ್ಚು ತಿಂದ ನಂತರ ಗಂಟಲು ಒಣಗುವುದು ಅಥವಾ ಕಿರಿಕಿರಿ ಉಂಟಾಗಬಹುದು. ಮಲಬದ್ಧತೆಯ ಸಮಸ್ಯೆಯೂ ಆಗಬಹುದು. ಅತಿಯಾದ ಸೇವನೆಯಿಂದ ಕೆಲವರಿಗೆ ಮಲಬದ್ಧತೆ ಉಂಟಾಗುವ ಸಾಧ್ಯತೆಯೂ ಇದೆ. ನೇರಳೆ ಹಣ್ಣನ್ನು ತಿನ್ನುವ ಸರಿಯಾದ ವಿಧಾನ: ದಿನಕ್ಕೆ ಒಂದು ಸಣ್ಣ ಬಟ್ಟಲು ಅಥವಾ ಸುಮಾರು 10 ರಿಂದ 15 ಹಣ್ಣು ಸೇವಿಸಿದರೆ ಸಾಕು. ಖಾಲಿ ಹೊಟ್ಟೆಯಲ್ಲಿ ತುಂಬ ಹೆಚ್ಚು ತಿನ್ನಬೇಡಿ. ಹಾಲು ಕುಡಿದ ತಕ್ಷಣ ನೇರಳೆ ಹಣ್ಣು ತಿನ್ನುವುದನ್ನು ತಪ್ಪಿಸೋದು ಉತ್ತಮ. ನೇರಳೆ ಹಣ್ಣು ಪ್ರಕೃತಿಯ ಅದ್ಭುತ ಉಡುಗೊರೆ. ಮಿತವಾಗಿ ಸೇವಿಸಿದರೆ ಆರೋಗ್ಯಕ್ಕೆ ಅನೇಕ ಲಾಭಗಳನ್ನು ನೀಡುತ್ತೆ. ಆದರೆ ಅತಿಯಾಗಿ ತಿಂದರೆ ಕೆಲವು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಅತಿಯಾದರೆ ಅಮೃತವೂ ವಿಷ ಎಂಬ ಮಾತನ್ನು ನೆನಪಿಟ್ಕೊಂಡು ಮಿತವಾಗಿ ಸೇವಿಸಿ ಆರೋಗ್ಯವಾಗಿರಿ. ನಿಮಗೆ ನೇರಳೆ ಹಣ್ಣು ಇಷ್ಟವಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.